ಬೆಳ್ಳಾರಿಯಲ್ಲಿ ದುಷ್ಕರ್ಮಿಗಳ ದಾಳಿಗೆ ಒಳಗಾಗಿ ಮೃತಪಟ್ಟ ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಮನೆಗೆ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ನ ವರಿಷ್ಠ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಇಂದು ಬೆಳಗ್ಗೆ ಭೇಟಿ ನೀಡಿದರು. ಈ ಸಂದರ್ಭ ಅವರು ಪ್ರವೀಣ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಬಳಿಕ ಮನೆ ಮಂದಿಗೆ ಸಾಂತ್ವನ ನುಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ವಿಧಾನ ಪರಿಷತ್ ಸದಸ್ಯ ಬಿಎಂ ಫಾರೂಕ್, ಎಂಬಿ ಸದಾಶಿವ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲ ನೀವು ಒಟ್ಟಿಗೆ ಇರಬೇಕೀಗ, ಹಿಂದೆ ಜವಾಬ್ದಾರಿ ಎಲ್ಲರೂ ಈಗ ಅವರ ಜಾಗದಲ್ಲಿ ನಿಂತು ನೋಡ್ತಾರೆ. ಗೊತ್ತಾಯ್ತಾ ಟಿವಿ ಈಗ ನಾವು ಕಳ್ಕೊಂಡಾಗಿದೆ ಸರ್. ಆದರೆ ಇನ್ನು ಇದಕ್ಕೆ ಸೊಲ್ಯೂಷನ್ ಒಂದು ಬೇಕು. ನೀವು ವಿರೋಧ ಪಕ್ಷದಲ್ಲಿದ್ದು ಅದಕ್ಕೆ ಹೋರಾಡಿ, ಯಾಕಂದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು. ಈಗ ನೀವು ಇಲ್ಲಿಗೆ ಬಂದಿದ್ದೀರಿ, ನಮಗೆ ಸಾಂತ್ವನ ಹೇಳ್ತೀರಿ, ಅಲ್ಲಿ ಮಸೂದ್ ಮನೆಗೆ ಹೋಗ್ತೀರಿ, ಅವರಿಗೆ ಸಾಂತ್ವನ ಹೇಳ್ತೀರಿ. ಆದ್ರೆ ಅದನ್ನು ಇದನ್ನು ಒಟ್ಟಿಗೆ ಮಾಡಬೇಡಿ, ಯಾಕೆಂದ್ರೆ ಅದು ಬೇರೆನೆ ಇದು ಬೇರೆನೆ. ಅವರಿಗೂ ನ್ಯಾಯ ಕೊಡಿ, ನಮಿಗೂ ನ್ಯಾಯ ಕೊಡಿ, ಯಾಕೆಂದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು. ಎಷ್ಟೋ ಜನರಿಗೆ ಹೀಗೆ ಆಗಿ ಹೋಗಿದೆ ಹಿಂದೆ, ಆದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು. ಇದಕ್ಕೆ ಬೇಕಾಗುವ ಅವರು ಶಿಕ್ಷೆಯನ್ನು ಅವರಿಗೆ ಖಂಡಿತ ಕೊಡ್ಬೇಕು. ಅವರಿಗೆ ಜೈಲಲ್ಲಿ ಹಾಕಿ ಸುಮ್ಮನೆ ಇರುವುದಲ್ಲ ಸರ್, ಅವರಿಗೆ ಗಲ್ಲು ಶಿಕ್ಷೆನೇ ಆಗಬೇಕು. ಅಥವಾ ಅವರನ್ನು ಶೂಟ್ಔಟ್ ಮಾಡಿದ್ರು ನಮಗೆ ಸಮಾಧಾನ, ಅದರಲ್ಲೇನು ನಾವು ಬೇಸರ ಪಡುವುದಿಲ್ಲ. ಯಾಕೆಂದ್ರೆ ಇನ್ನೊಬ್ಬರನ್ನು ಹೀಗೆ ಮಾಡ್ಲಿಕ್ಕಿಲ್ಲಲ್ಲ. ಮತ್ತೆ ಇಂಥ ಇನ್ಸಿಡೆಂಟ್ಗಳಾಗದಿರೋದಕ್ಕೆ ಒಂದು ಭಯದ ಒಂದು ಇದನ್ನು ಮಾಡಿ ಇಲ್ಲಿ ಒಂದು ನಿಮ್ಮ ಗಮನ ತರ್ತೀನಿ. ಈ ದೇವನಿಂದ ಟಿವಿಗಳಲ್ಲಿ ಹೇಳ್ತಾರೆ ನೋಡ್ತಾರೆ, ನಮ್ಮ ಕುಟುಂಬದ ಏನೋ ಒಂದು ಪರಿಸ್ಥಿತಿಗೆ ಆಯಿತು ಮತ್ತು ಮುಂದೆ ಇನ್ನೊಂದು ಕುಟುಂಬಗಳು ಆಗ್ಬಾರ್ದು. ಯಾಕೆಂದ್ರೆ ಹಾಗಾಗ್ಬಾರ್ದು, ಯಾರಿಗೂ ಆಗ್ಬಾರ್ದು.